ಒಂದಿಷ್ಟು ಆಫ್ ಬೀಟ್ ಪ್ರಶ್ನೆಗಳಿದ್ದಾವೆ ಸರ್, ಕೇಳ್ತಾ ಹೋಗ್ತೀನಿ. ನಿಮ್ಮ ತಂದೆಯ ಹೆಸರು ನಿಮ್ಮ ಮೊಬೈಲ್ನಲ್ಲಿ ಏನಂತ ಸೇವ್ ಆಗಿದೆ ಸರ್? ತಂದೆಯವ್ರ ಹತ್ರ ಮೊಬೈಲೇ ಇಲ್ಲ, ಅವ್ರ ಮೊಬೈಲೇ ಉಪಯೋಗಿಸೋದೇ ಇಲ್ಲ. ಉಪಯೋಗಿಸಲ್ಲ. ಮತ್ತು ಅವ್ರ ಜೊತೆ ಕಾಲ್ ಮಾಡ್ಬೇಕಂದ್ರೆ ಆಪ್ತ ಸಹಾಯಕರು ಅವ್ರಿಗೆ ಯಾರಿಗಾದ್ರೂ ಜೊತೆಗಿರೋ PAಗಳಿಗೋ ಅಥವಾ ಬೇರೆ ಅಧಿಕಾರಿಗೂ ಫೋನ್ ಮಾಡಬೇಕು. ಯಾಕೆ ಅವ್ರಿಗೆ ಆಸಕ್ತಿ ಬರಲಿಲ್ಲ ಸರ್? ಮೊದಲಿಂದನೂ ಅವರು ಫೋನ್ ಇಟ್ಕೊಳ್ತಾ ಇರಲಿಲ್ಲ. ಅಂದರೆ ಮೊಬೈಲ್ ಬಂದಾಗ ಹೊಸ ಟೆಕ್ನಾಲಜಿ, ಅವರು ಅಷ್ಟೊಂದು ಟೆಕ್ನಾಲಜಿನ ಅಪ್ಡೇಟ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಅವ್ರದ್ದು ಯಾವಾಗಲೂ ಓಲ್ಡ್ ಸ್ಕೂಲ್ ಪಾಲಿಟಿಕ್ಸ್, ಸೊ ಹಾಗಾಗಿ ಅದ್ರ ಬಗ್ಗೆ ಅವ್ರು ಹೆಚ್ಚು ಒಲವು ಬರಲೇ ಇಲ್ಲ. ಮೊಬೈಲ್ ಅವ್ರು ಬಳಕೆ ಮಾಡಲ್ಲ, ಹಾಗಾಗಿ ಬಳಕೆ ಮಾಡೋದಿಲ್ಲ. ಟಿವಿನಲ್ಲೂ ಕೂಡ ಅವರು ಟಿವಿನ ಕೇಬಲ್ ಹೇಗೆ ಹಾಕೋಬೇಕು, ಅಥವಾ ಈಗ ಹೊಸದಾಗಿ ವೈಫೈ ಬಂದಿದೆ, ಇಂಟರ್ನೆಟ್ ಇರುತ್ತೆ, ಅದ್ರೊಳಗೆ ಬೇರೆ ಬೇರೆ ಚಾನೆಲ್ಗಳು ಹೇಗೆ ಹಾಕಬೇಕು ಅದೆಲ್ಲ ಅವ್ರು ಏನೂ ನೋಡೋದಿಲ್ಲ. ಅವ್ರಿಗೆ ಬೇಕಾಗಿದ್ದನ್ನು ಯಾರಿಗಾದ್ರೂ ಕೇಳ್ತಾರೆ, ಅವ್ರು ಅದನ್ನು ಹಾಕ್ಕೊಡ್ತಾರೆ. ಓಕೆ. ಸಿದ್ದರಾಮಯ್ಯ ಅವರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಬಾಲ್ಯ ಒಬ್ಬ ಮಗನಾಗಿ ಹೆಂಗಿತ್ತು ಸರ್? ಬಾಲ್ಯವಾಗಿ ಸ್ವಲ್ಪ ತಂದೆಯಾಗರು ಡಿಸ್ಟೆಂಟ್ ಆಗೇ ಇದ್ರು, ಯಾಕೆಂತಂದರೆ ಅವ್ರು ಬಹಳ ಬಿಸಿ ಇರ್ತಿದ್ರು. ಸೊ ಕುಟುಂಬಕ್ಕೆ ಅವ್ರು ಕೊಡ್ತಿದ್ದಂಥ ಸಮಯ ಬಹಳ ಕಮ್ಮಿ. ಸೊ ನಾ ಅವ್ರ ಬಗ್ಗೆ ಅಷ್ಟೊಂದು ಮಗನಾಗಿ ತಿಳ್ಕೊಳಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದು ರಾಜಕೀಯಕ್ಕೆ ಬಂದ ಮೇಲೆ ನಾನು ಅವ್ರ ಜೊತೆ ಹೆಚ್ಚು ಸಮಯ ಕಳೆಯೋಕ್ಕೆ ಸಾಧ್ಯ ಆಯಿತು, ಮತ್ತು ಅವ್ರನ್ನ ಹೆಚ್ಚು ಹತ್ತಿರದಿಂದ ನೋಡೋದಕ್ಕೆ ಸಾಧ್ಯ ಆಯಿತು. ಯಾಕೆಂತಂದರೆ ಅವರು ತಂದೆ ಆಗಿದ್ದಾಗ ಬರೀ ಅವರ ಒಂದು ಮುಖನ ಮಾತ್ರ ನೋಡ್ತಿದ್ದೆ, ಅವ್ರ ವ್ಯಕ್ತಿದ ಒಂದು ಆಯಾಮನ ಮಾತ್ರ ನೋಡ್ತಾ ಇದ್ದೆ. ಬಟ್ ರಾಜಕೀಯಕ್ಕೆ ಬಂದ ಮೇಲೆ ಅವ್ರನ್ನ ಎಲ್ಲ ಆಯಾಮಗಳಲ್ಲೂ ಅವ್ರ ವ್ಯಕ್ತಿತ್ವ ನೋಡೋದಕ್ಕೆ ಸಾಧ್ಯ ಆಯಿತು. ಸೊ ಹಾಗೆ ಹೆಚ್ಚಾಗಿ ನನಗೆ ರಾಜಕೀಯಕ್ಕೆ ಬಂದ ಮೇಲೆ ಅವರು ಹೇಗೆ ಅನ್ನೋದು ಗೊತ್ತಾಯಿತು. ಓಕೆ. ಎಲ್ಲ ಮಕ್ಕಳಿಗೂ ಅಪ್ಪಂದ್ರು ಗದರೋ ರೀತಿ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಏನೋ ನೆನಪಿದೆಯಾ ಅಪ್ಪ ಗದರಿದ್ದು? ತಂದೆಯವ್ರು ನನಗೂ ಗದರಿತಿರಲಿಲ್ಲ, ನಮ್ಮ ಅಣ್ಣನಿಗೂ ಕೂಡ ಹೆಚ್ಚು ಗದರಿಲ್ಲ. ಮುಂದೊಂದು ಸರಿ ನಮ್ಮ ಅಣ್ಣನ ಗದರಿಸಿದ್ರು, ಯಾಕೆಂದರೆ ಆತ ಭಾಳ ತುಂಟ ಇದ್ದ. ಅದು ಬಿಟ್ಟರೆ ಅವ್ರು ಯಾವತ್ತೂ ಕೂಡ ನಮಗೆ ಗದರಿಸ್ತಿರಲಿಲ್ಲ, ಯಾಕೆಂದರೆ ಸಮಯ ಕಳೀತಿದ್ದೆ ಸ್ವಲ್ಪ. ಸೊ ಸ್ವಲ್ಪ ಸಮಯ ಕೊಟ್ಟಾಗ ನಮ್ಮನ್ನ ಪ್ರೀತಿಯಿಂದನೇ ಮಾತಾಡಿಸ್ತಾ ಇದ್ರು. ಸೊ ಏನು ನಡೀತಿದೆ, ಶಾಲೆಯಲ್ಲಿ ಹೇಗೆ ನಡೀತಿದೆ, ಹೇಗೆ ಓದ್ತಾ ಇದ್ದೀವಿ, ಇದ್ರ ಬಗ್ಗೆ ವಿಚಾರಣೆ ಮಾಡ್ತಾಯಿದ್ರು. ಮತ್ತು ಅವಾಗ ಸ್ವಲ್ಪ ವೆಕೇಷನ್ಸ್ ಇದ್ದಾಗ ಹೊರಗಡೆ ಕರ್ಕೊಂಡು ಹೋಗೋದು, ತುಂಬ ಸಣ್ಣವರಿದ್ದಾಗ ಆ ಕೆಲಸ ಮಾಡ್ತಿದ್ರು. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ಅಷ್ಟೇ. ಓಕೆ. ಅಮ್ಮನ ಕೈಲಿ ಏಟ್ ತಿಂದಿದ್ದೇನಾದರೂ ನೆನಪಿದೆಯಾ ಸರ್? ಅಮ್ಮನ ಕೈಲಿ ಏಟ್ ತಿಂದಿದ್ದು ನೆನಪಿದೆ. ಇಬ್ರು ಏಟ್ ತಿಂದಿದ್ದೀರಿ? ಆಫ್ ಕೋರ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.